ಮಹಾರಾಷ್ಟ್ರದಲ್ಲಿ ನಿನ್ನೆ ಒಬ್ಬನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾದ್ರೆ ತೆಗೆದಂತ ವಿಡಿಯೋ. ಈ ವಿಡಿಯೋ ಅಲ್ಲಿ ಕಪ್ಪು ಬಟ್ಟೆ ಹಾಕೊಂಡವನ ಹೆಸರು ಝೇಬ್ ಜುಬೇರ್ ಅನ್ಸಾರಿ ಅಂತ. ಇವನು 19 ವರ್ಷ US ಅಲ್ಲಿ ಇದ್ದ. ಅವನ ಅಪ್ಪ ಅಮ್ಮ ಈಗ್ಲೂ ಅಲ್ಲಿದ್ದಾರೆ. ಇಂಡಿಯಾಗೆ ರಿಟರ್ನ್ ಬಂದು ಮಕ್ಕಳಿಗೆ ಕೆಮಿಸ್ಟ್ರಿ ಕ್ಲಾಸಸ್ ತಗೊಳ್ತಿದ್ದ. ಹೇಳ್ಕೊಳ್ಳಿಕ್ಕೆ ಇವ ಸೈನ್ಸ್ ಓದಿದವ, ಆದ್ರೆ ಇವ ಮಾಡಿದ ಕೆಲಸ ಅಂತ ಗೊತ್ತಾ? ಮಹಾರಾಷ್ಟ್ರದಲ್ಲಿ ಮೀರಾ ರೋಡ್ ಉಂಟಲ್ಲ, ಅಲ್ಲಿ ಒಂದು ಕನ್ಸ್ಟ್ರಕ್ಷನ್ ಸೈಟಿಗೆ 4 ಗಂಟೆ ರಾತ್ರಿಗೆ ಹೋಗ್ತಾನೆ. ಅಲ್ಲಿ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು, ರಾಜ್ಕುಮಾರ್ ಮಿಶ್ರಾ ಹಾಗೂ ಸುಬೋರ್ಟೋ ಸೇನ್ ಅಂತ. ಇವ್ರ ಹತ್ರ ಹೋಗಿ ಪಕ್ಕದಲ್ಲೇ ಯಾವ್ದಾದ್ರು ಒಳ್ಳೆ ಮಾಸ್ಕ್ ಉಂಟಾ, ನಂಗೊಂಚೂರು ಹೇಳ್ತೀರಾ ಅಂತ ಅಡ್ರೆಸ್ ಕೇಳ್ತಾನೆ. ಅವ್ರು ನಮಗ್ ಗೊತ್ತಿಲ್ಲ ಮಾರೆ ಅಂತ ಹೇಳಿದ್ರೆ, ನೀವ್ ಹಿಂದೂಸಾ ಅಂತ ಹೇಳಿ ವಿಷಯ ತಿಳ್ಕೊಂಡು ಅಲ್ಲಿಂದ ಗಾಡಿ ಬಿಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ರಿಟರ್ನ್ ಬಂದು ಆ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕಲ್ಮ ಓದಿ ತೋರ್ಸು ಅಂತ ಹೇಳಿ ಕೇಳ್ತಾನೆ. ಅವನಿಗೆ ಎಲ್ಲಿ ಬರ್ತದೆ, ಓದ್ಲಿಕ್ಕಾಗ್ಲಿಲ್ಲ. ಅದಕ್ಕೆ ಈ ರೀತಿ ಚುಚ್ಚಿ ಇಟ್ಟಿದ್ದಾನೆ. ಇದು ಅದೇ ಜಾಗದಲ್ಲಿ ಇದ್ದ CCTV ಕ್ಯಾಮರಾದ ವಿಡಿಯೋ. ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ 1 ಗಂಟೆ ಒಳಗೇನೆ ಅವನನ್ನು ಹಿಡಿದಿದ್ದಾರೆ. ಪ್ಲಸ್ ಇವರಿಬ್ರು ಸೆಕ್ಯೂರಿಟಿ ಗಾರ್ಡ್ ಅನ್ನು ಹಾಸ್ಪಿಟಲ್ಗೆ ಕೂಡ ಅಡ್ಮಿಟ್ ಮಾಡಿದ್ದಾರೆ. ಇವನ ಮನೆಗೆ ಹೋಗಿ ಚೆಕ್ ಮಾಡಿದಾಗ ಕೆಲವು ಇನ್ಫಾರ್ಮೇಶನ್ ಸಿಗ್ತದೆ. ಇವನ ಫೋನ್ ಅಲ್ಲಿ ಇವನು ICCಗೆ ಜಾಯಿನ್ ಆಗ್ಬೇಕು ಅನ್ನೋ ಅವನ ಇಚ್ಛೆಯನ್ನೆಲ್ಲ ಮೆನ್ಷನ್ ಮಾಡಿರ್ತಾನೆ. ಅದರ ಒಟ್ಟಿಗೆನೆ ಒಂದು ಚೀಟಿ ಕೂಡ ಸಿಗ್ತದೆ. ಅಂಡ್ ಅದರಲ್ಲಿ ಇನ್ ಕೇಸ್ ICCಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಫಸ್ಟ್ ಟೆಸ್ಟ್ ಅನ್ನು ಕ್ಲಿಯರ್ ಮಾಡ್ಬೇಕು. ಅಂಡ್ ಅದೇ ಟೆಸ್ಟ್ ಇದಾವ ನಡೆಸಿದ್ದು, ಯಾರಿಗಾದ್ರೂ ಚುಚ್ಚಿ ಸಾಯಿಸ್ಬೇಕು ಅಂತ ಹೇಳಿ. ಪುಣ್ಯಕ್ಕೆ 2 ಸೆಕ್ಯೂರಿಟಿ ಗಾರ್ಡ್ಗಳು ಉಳ್ಕೊಂಡ್ರು. ಪೊಲೀಸರು ಫಸ್ಟ್ ಈ ವಿಷಯನ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಗಳಿಗೆ ಕಳಿಸ್ತಾರೆ. ಇಮ್ಯಾಜಿನ್ ಮಾಡಿ, ಈ ವಿಷಯ ಹಾಗಾದ್ರೆ ಎಷ್ಟು ಸೆನ್ಸಿಟಿವ್ ಇರ್ಬೋದು, ಎಷ್ಟು ದೊಡ್ಡ ವಿಷಯ ಇರ್ಬೋದು ಇದು. ಹೋದ ವರ್ಷ ಇದೇ ರೀತಿಯಲ್ಲ ಪಹಲ್ಗಾಮ್ ಅಲ್ಲಿ ಅಟ್ಯಾಕ್ ಆದದ್ದು. ಈ ವರ್ಷ ಮುಂಬೈಯಲ್ಲಿ ಮೀರಾ ರೋಡ್ ಅಲ್ಲಿ ಸೇಮ್ ರೀತಿ ಹಿಂದೂ ಆದ ಕಾರಣ, ಕಲ್ಮ ಓದ್ಲಿಕ್ಕೆ ಬರದ ಕಾರಣ ಚುಚ್ಚಿ ಇಟ್ಟಿದ್ದಾರೆ. ಇವ್ರಿಗೆಲ್ಲ ಯಾರು ರೈಟ್ಸ್ ಕೊಡುದು? ಅಂಡ್ ಯಾಕೆ ಓದ್ಬೇಕು? ನಾಚಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಈಗ ಕೆಲವರು ಬಂದು ಪ್ರೊಪಗಂಡಾ ಅಂತ ಹೇಳಿ ಹಾಕ್ತಾರೆ. ಅದು ಕೂಡ ಫೇಕ್ ಅಕೌಂಟ್ ಇಂದ. ಚೂರ್ ಜನ ಏನ್ ಪ್ರೂಫ್ ಇದೆ, ಎಲ್ಲ ನ್ಯೂಸ್ ಅಲ್ಲಿ ಬಂದದ್ದೇ ಓದಿ ಮಾಡಿ ಹಾಕಿದ್ದು. ಇನ್ ಮುಂದೆ ಏನ್ ಹಂಗಾರೆ ಜನ ನೀನು ಹಿಂದೂನ ಅಂತ ಕೇಳಿದ್ರೆ ಹೆಮ್ಮೆಯಿಂದ ಹೌದು ಅಂತಾನು ಹೇಳೋಂಗಿಲ್ಲ. ಆ ತರ ಹೆದರಿಕೆ ಹುಡ್ಸೋದಿಕ್ಕೋಸ್ಕರ ಈ ರೀತಿ ಎಲ್ಲ ನಾಟಕಗಳು. ಈ ತರ ತಿವಿತಾರಲ್ಲ, ಇಂಥ ತಿವಿಯೋರ್ನ, ಅದು ಕಲ್ಮ ಓದಕ್ ಬಂದಿಲ್ಲ ಹಿಂದೂಸ್ ಅಂತ ಹೇಳಿ ತಿಳ್ಕೊಂಡ್ ತಿವಿಯೋರ್ನ ದೇಶದ್ರೋಹಿ ಅಂತ ಹೇಳ್ದೆ ಇನ್ನೇನ್ ಹೇಳಕ್ಕಾಗತ್ತೆ? ಒಬ್ರು ಹಂಗ್ ಮಾಡಿದಕ್ಕೆ ಎಲ್ರು ಹಂಗಲ್ಲ, ಅದೇ ರಾಗ ಗೊತ್ತಿದೆ ಎಲ್ಲರೂ ಹಂಗಲ್ಲ ಅಂತ. ಆದ್ರೆ ಯಾವಾಗ್ಲೂ ಈ ಪೀಸ್ಫುಲ್ ಕಮ್ಯುನಿಟಿ ಅಂತ ಹೇಳ್ಕೊಳ್ಳೋರಲ್ಲೇ ಇರೋದು. ಯಾಕೆ? ಭಗವದ್ಗೀತಾ ಓದು, ವೇದ ಓದಲ್ವಾ? ತಿವಿತೀವಿ ಮಾಡಲ್ವೇ? ಮತ್ತ್ಯಾಕೆ ಕಲ್ಮ ಓದ್ದೇ ಇರೋದಕ್ಕೆ ತಿವಿಯೋದು? ಮುಸ್ಲಿಮ ತಿವಿತೀವಿ ಮಾಡಿಲ್ವೇ ಹಂಗೆ? ಮತ್ತೆ ಹಿಂದೂಸ್ ಆದ ತಕ್ಷಣ ಯಾಕೆ ತಿವಿಬೇಕು? ಏನಿದು ಗಲೀಜ್ ಮೈಂಡ್ ಸೆಟ್ ಅಲ್ದೆ ಇನ್ನೇನಿದು? ಇದನ್ನು ಜಸ್ಟಿಫಿಕೇಶನ್ ಕೊಡ್ಕೊಂಡ್ ಬರ್ತೀರಾ ಇವಾಗ? ಇದನ್ನು ಪ್ರೊಪಗಂಡಾ ಅಂತ ಹೇಳ್ಕೊಂಡ್ ಬರ್ತೀರಾ? ಬರೋರು ಬರ್ತಾರೆ ಫೇಕ್ ಅಕೌಂಟ್ ಇಂದ. ನಾಚಿಕೆ ಮಾನ ಮರ್ಯಾದೆ ಎಲ್ಲಾ ಬಿಟ್ಟವರು ಬರ್ತಾರೆ ಇವಾಗ.